ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಥಾನಮ್ಮ. ನವದೆಹಲಿಯ ಹಳೆಯ ಸಂಸತ್ ಭವನದ ಎದುರಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಶಿವಾಜಿ ಮಹಾರಾಜರ ಮೂರ್ತಿ, ಮಹಾತ್ಮ ಗಾಂಧೀಜಿರವರ ಮೂರ್ತಿಗಳನ್ನ ತೆರವುಗೊಳಿಸಿದ್ದನ್ನು ಖಂಡಿಸಿ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಅಧ್ಯಕ್ಷ ತುಳಸಿರಾಮ್ ಹರ್ಜನ್ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಅಂಬೇಡ್ಕರ್ ಬುದ್ಧ ಬಸವ ಸೇವಾ ಸಂಸ್ಥೆಯವರು ನಿರ್ವಹಿಸ್ತಾರೆ. ಅಂಬೇಡ್ಕರ್ ಬುದ್ಧ ಬಸವ ಸೇವಾ ಸಂಸ್ಥೆ ಬಿಟ್ಟು ಎಲ್ಲೂ ಕೂಡ ಬ್ಯಾನರ್ ಈಗಡೆ ಬರಬೇಕು. ಪ್ಲೀಸ್ ದಯಮಾಡಿ ಬ್ಯಾನರ್ ಈಗಡೆ ಬರಬೇಕು ದಯಮಾಡಿ. ಇಲ್ಲ ಹೋರಾಟಗಾರರು ಏನೇನಾದ್ರೂ ಕೂಡ ನಿರ್ವಹಿಸ್ತಾರೆ. ಉಳಿದಂತಹ ಎಲ್ಲ ನನ್ನ ಸಹೋದರರು ಇವತ್ತು ಹಿಂದಾಂತರು ತಮ್ಮೆಲ್ಲರೂ ಕೂಡ ಹೋರಾಟ ಯಶಸ್ವಿಯಾಗಿದೆ. ನಾವೆಲ್ಲರೂ ಕೂಡ ಶಾಂತತೆಯನ್ನು ಕಾಪಾಡಬೇಕು. ನಾವೆಲ್ಲರೂ ಕೂಡ ಈ ದೇಶಕ್ಕೆ ಮಾನವೀಯವನ್ನು ಕೊಟ್ಟವು. ನಾವೆಲ್ಲರೂ ಕೂಡ ಶಿಸ್ತನ್ನು ಕಾಪಾಡಬೇಕು. ಆ ಉದ್ದೇಶದಿಂದ ತಾವೆಲ್ಲರೂ ಕೂಡ ಹಿರಿಯ ಹೋರಾಟಗಾರರು ಎಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡ್ತಾರೆ. ತಾವೆಲ್ಲರೂ ಕೂಡ ಹಿಂಗಡೆ ಬರಬೇಕು, ಬ್ಯಾನರ್ ಹಿಂಗಡೆ ಬರಬೇಕು. ಹಿರಿಯರು ಮಾತಾಡ್ತಾರೆ. ತಾವೆಲ್ಲರೂ ಕೂಡ ದಯಮಾಡಿ ತಮ್ಮನ್ನು ಕಳಕಳಿಯ ವಿನಂತಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಗೋಪಿ ಚಲವಾಡಿ ಅನ್ನೋದಲ್ಲಿ ನಾನು ಇವತ್ತು ಮನವಿಯನ್ನು ಮಾಡಿಕೊಳ್ತೇನೆ. ಎಲ್ಲ ಯುವಕರನ್ನು ಈ ಒಂದು ವೇದಿಕೆ ಹಿಂಭಾಗದಲ್ಲಿ ಕರ್ಕೊಂಡ್ಬರಬೇಕು ಹೇಳಿ ಗೋಪಿ ಅನ್ನ ಚಲವಾಡಿಯವರಾಗಿರ್ಬೋದು, ನಮ್ಮ ಮಲ್ಲೆ ಅನ್ನ ಜಾಗೇಕರಾಗಿರ್ಬೋದು, ಈ ಮಾತಿ ಮತೀನ್ ಕುಮಾರ್ ಅವರಾಗಿರ್ಬೋದು, ಅವೆಲ್ಲರೂ ಕೂಡ ಎಲ್ಲ ಭೀಮಪುತ್ರನ ವೇದಿಕೆ ಹಿಂಭಾಗದಲ್ಲಿ ನಿಲ್ಲಿಸಬೇಕು. ಕೇಂದ್ರ ಸರ್ಕಾರಕ್ಕೆ ಸಂವಿಧಾನವನ್ನು ವಿರೋಧಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ದೇಶ ಕಂಡಂತ ಮೋದಿ ಸರ್ಕಾರಕ್ಕೆ ತೆರವುಗೊಳಿಸ್ಯಾರ. ಮತ್ತು ಶಿವಾಜಿ ಮಹಾರಾಜರ ಮೂರ್ತಿನೂ ತೆರವುಗೊಳಿಸ್ಯಾರ. ಮಹಾತ್ಮ ಗಾಂಧಿಯವ್ರದ್ದು ತೆರವುಗೊಳಿಸ್ಯಾರ. ಮತ್ತು ಇದು ಮೂರ್ತಿಯನ್ನು ಮತ್ತು ಹಳ್ಳಿ ಮರು ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಮತ್ತು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ದೇಶವರಿಗೆ ನಾವು ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೂ ಎಚ್ಚರ ಕೊಡ್ತೀವಿ. ಈ ಮಾತು ದಯಮಾಡಿ ಇದು ಮತ್ತೆ ಹಳ್ಳಿ ಮರು ನಿರ್ಮಾಣ ಆಗಬೇಕು, ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಆಗ್ತದೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್ ಬಂಧುಗಳು. ಏನ ಬಡ್ಡಿ ಹತ್ತವತ್ತು ಚಿಗುರು ಚಿಗ್ಲಿಕತ್ತೇಳಿ ಇವತ್ತು ಇವೆಲ್ಲ ಚಿಗುರುಗಳು ಬಾಬಾ ಸಾಹೇಬನ್ ಚಿಗುರು ಎದ್ದು ನಿಂತಾವ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣವ್ರು ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಪೆನ್ ಕೊಟ್ಟಾರ, ಛತ್ರಪತಿ ಶಿವಾಜಿ ಮಹಾರಾಜ್ ತಲವಾರ್ನು ಕೊಟ್ಟಾರ ಅಂತ ಹೇಳ್ತೇವೆ. ಅದಕ್ಕೆ ಬಂದು ಹತ್ತಪ್ಪ ಅಂದ್ರೆ ನಾವು ಪೆನ್ ಸೈಡಿಗೆ ಇಟ್ಟು ತಲವಾರ್ ತೆಗಿಬೇಕಾಗ್ತದೆ. ಇಂಥ ಮೂರ್ಖತರ ಕೆಲಸ ಮಹಾರಾಷ್ಟ್ರ ಪುಣ್ಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಕೈ ಮುರಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುಲ್ಬರ್ಗದಾಗ ಚಪ್ಪಲ್ ಹಾರಾಕಿದ್ರು.
ಅದಕ್ಕೆ ಅಂಥ ಕಿಡಿಗೇಡಿ ಮಾನನ್ನ ಗೋಸಡಿ ಮಕ್ಕಳಿಗೆ ನಮಗೆ ಎಲ್ಲ ಬಂದಿರಿ, ಎಲ್ಲ ಹಳ್ಳಿಯನ್ನು ಬಂದಿರಿ ಅಂಥವ್ರು ಯಾರೇ ಸಿಕ್ಕರಪ್ಪ ಅಂದ್ರೆ ಆ ಮಕ್ಕಳಿಗೆ ಅಲ್ಲೇ ಬಾಬಾ ಸಾಹೇಬ್ರು ಯಾವುದೇ ಕಟ್ ಹಾಕಿ ಮಾತಾಡಲ್ಲ. ಜೈ ಭೀಮ್, ಜೈ ಭಾರತ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ಹಳೆಯ ಸಂಸತ್ತಿನ ಮುಂದೆ ಇದ್ದು ಅವುಗಳನ್ನು ತೆರವುಗೊಳಿಸಿದ್ದಾರೆ ಕೇಂದ್ರ ಸರ್ಕಾರ. ಯಾಕೆ ಇರುವೆ ಮೂರ್ತಿಗಳನ್ನು ಟಾರ್ಗೆಟ್ ಮಾಡ್ಯಾರ ಅನ್ನೋದನ್ನು ಭಾಳ ಮುಖ್ಯ ಆಗಿದೆ. ಶಿವಾಜಿ ಮಹಾರಾಜರ ವಂಶಸ್ಥರು ನಾವೆಲ್ಲರೂ. ಯಾಕಂದರೆ ಶಿವಾಜಿ ಮಹಾರಾಜರು ಶೂದ್ರ ನಾಯಕರು. ಅವರು ಹಿಂದೂ ಸಮಾಜ ಎಂದೂ ಕಟ್ಟಲಿಲ್ಲ, ಹಿಂದೂ ಸಾಮ್ರಾಜ್ಯನೂ ಕಟ್ಟಲಿಲ್ಲ, ಹಿಂದುವಿ ಸಮಾಜ ಕಟ್ಟೋದು. ಹಿಂದುವಿ ಅಂದ್ರೆ ಸಮಾನತೆಯ ಸಮಾಜ. ಅಂದರೆ ಈ ಮನುಸ್ಮೃತಿ ಈಗೇನು ಅಧಿಕಾರದಾಗಿದ್ದಾರಲ್ಲ BJP RSS ಕಾಂಗ್ರೆಸ್ನವರು, ಸಾರಿ ಈ BJP RSS ಕಾಂಗ್ರೆಸ್ದವ್ರನ್ನೂ ಬರ್ತಾರೆ, ಅದ್ರಾಗ ಏನು ಪ್ರಶ್ನೆ ಇಲ್ಲ. ಅವರು ಈ ಹಿಂದುತ್ವ ಹೆಚ್ಚಿಗೆ ಹೊಡೆದವ್ರು ಅವರಿಗೆ. ಆ ಶಿವಾಜಿ ಮಹಾರಾಜರು ಇವ್ರಿಗೇನು ಹಿಂದುತ್ವದ ಮೇಲೆ ಪ್ರಹಾರ ಮಾಡಿದ್ರು ಅದರ ಸೇಡನ್ನು ಈಗ ತೀರಿಸೋಲಕ್ಕೆ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ತೆಗೆದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮನುಸ್ಮೃತಿಯನ್ನು ಸುಟ್ಟು ಶಿವಾಜಿ ಮಹಾರಾಜನ ಅನಿಸುತ್ತಾ ಹಾಗೂ ಟಿಪ್ಪು ಸುಲ್ತಾನ್ ಮಹಾರಾಜನ ಅನಿಸುತ್ತಾ ಈ ಎಲ್ಲ ಮಹಾಪುರುಷ ಅನಿಸುತ್ತಾ ಮತ್ತೊಮ್ಮೆ ಜೈ ಭೀಮ್ ವಂದನೆ ಸಲ್ಲಿಸುತ್ತೇನೆ. ನಾ ಮಾತಾಡು ನೀವು ಮಾತಾಡು ಅಲ್ಲ, ಎಲ್ಲರೂ ಮಾತಾಡಬೇಕು. ಹೆಂಗೆ ಮಾತಾಡ್ಬೇಕಂದ್ರೆ ಈಶ್ವರ ಬಂದು ಮೊದಲು ಮನೆ ತಿಳ್ಬೇಕು. ನಾ ಮಾತಾಡು ನೀವು ಮಾತಾಡಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿ ಎಲ್ಲರಿಗೂ ಅಧಿಕಾರ ಕೊಟ್ಟಾರೆ. ಎಲ್ಲರೂ ಮಾತಾಡೋದು ಕಲಿಬೇಕು. ಸಂಘಟನೆ ಸಂಘಟನೆ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಮಾನ್ಯ ತುಳಸಿರಾಮ್ ಹರಿಜನ್ ಅವ್ರ ನೇತೃತ್ವದಲ್ಲಿ ಇವತ್ತೇನು ಭೀಮ್ ಶಕ್ತಿ ತೋರಿಸೋಲ್ಲ, ಇದು ಬಿಜಾಪುರ ಬೇಕಾಗಿತ್ತು. ತಪ್ಪು ತಿಳ್ಕೊಬೇಡ್ರಿ. ಆದರೂ ಒಂದು ಮಾತು ಹೇಳ್ಬೇಕಾಗ್ತದೆ. ಇವತ್ತು ರೋಡಿ ಶೀಟರ್ ಇರಲಿ, ಯಾರೇ ಇರಲಿ, BJP ದವ್ರಲ್ಲೇ ಅದಾರ, RSS ಅದಾರ, ಅದರಲ್ಲ ನಮ್ಮಲ್ಲಿನೂ ಅದಾರ. ನೀವು ಹೆಂಗೆ ಸಪೋರ್ಟ್ ಮಾಡ್ತೀರಿ, ಸಮಯ ಬಂದಾಗ ನಾವು ಭೀಮಾರ್ಮಿದವ್ರು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನಾವು ಕಾನೂನಿಂದ ಹೋರಾಟ ಮಾಡಾಕತ್ತೀವಿ. ಸಮಯ ಬಂದಾಗ ಬಾಬಾ ಸಾಹೇಬ್ ಪೆನ್ರು ಬೇಕು, ಶಿವಾಜಿ ಮಹಾರಾಜ್ ತಲ್ವಾರು ಬೇಕಾಗ್ತದೆ. ನಾ ಯಾರಿಗೂ ಭಯ ಪಡಂಗಿಲ್ಲ. DC ಆಫೀಸ್ ಇರಲಿ, ಯಾವುದೇ ಆಫೀಸ್ ಇರಲಿ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡೋಕೆ ಅಧಿಕಾರ ಕೊಟ್ಟರು, ನಾವು ಮಾತಾಡೋದು. ಯಾರು ಬಾಬಾ ಸಾಹೇಬ್ರು? ಯಾರು ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ದೇಶಕ್ಕೆ ಸಂವಿಧಾನ ಬರೆದವರು. ಇಲ್ಲಿ ಯಾರೇ ಇರಲಿ, ಏನೇ ಮಾಡಲಿ, ಯಾವುದೇ ಅಧಿಕಾರಿ ಇದ್ರಿ, ಅದು ನಡೆಯೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಹಕ್ಕದು. ಅದ್ರ ಮೇಲೆ ನಡಿಬೇಕು ನೀವು ಯಾರಾದರೂ. ಈ ದೇಶದ ಮಹಾನ್ ವ್ಯಕ್ತಿ ವಿಧಿವಶರಾದಾಗ್ರೆ ದೇಶದ ಎಲ್ಲ ದೇಶದ 193 ದೇಶದ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿ ಅವರು ಗೌರವ ನಮನಗಳು ಕೊಡ್ತಾರೆ. ಆ ಮಹಾನ್ ವ್ಯಕ್ತಿ ಯಾರಪ್ಪ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳ್ಕೊತಾರೆ. ಇವತ್ತು ನಾ ಏನು ಮಾತಾಡಕತ್ತಿಲ್ಲ, ಇದು ಧ್ವನಿ ಅಷ್ಟೇ ನಂದೈತಿ. ನಂದು ಇರುವ ಪ್ರತಿಧ್ವನಿ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟದ್ದು ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಇಲ್ಲಿದ್ದಂಥ ಎಲ್ಲರ ಮೈಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗುತ್ತೈತಿ. ಏನು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಗೆ ಅವಮಾನ ಮಾಡಿರಿ, ಶಿವಾಜಿ ಮಹಾರಾಜ್ ಅವಮಾನ ಮಾಡಿರಿ, ಯಾವುದೇ ಮಹಾಪುರುಷ ಇರಲಿ, ಇವತ್ತು ನಿಮ್ಮ ರಾಮಗೆ ಅವಮಾನ ಆದರೂ ಬರ್ಬೇಕು. ಮೊದಲು ನಾವೇ ಬಂದು ಕಿಶನ್ ಹೋರಾಟ ಮಾಡ್ಬೇಕು ನಿಮ್ಮ ಸಲಹೆಗೆ, ಅದು ನಿಮ್ಗೆ ಗೊತ್ತಿರಲಿ. ಈ ಕೇಂದ್ರ ಸರ್ಕಾರ ಏನಿಲ್ಲ, BJP ಸರ್ಕಾರ ಯಾವಾಗಲಾದರೂ ನಮ್ಮನ್ನು ಟಾರ್ಗೆಟ್ ಮಾಡ್ಯಾರ, ಅದು ಎಲ್ಲರಿಗೂ ಗೊತ್ತಿರಲಿ. ಆ ಸಂಘಟನೆ ಈ ಸಂಘಟನೆ ವಿಷಯ ಬಂದಿಲ್ಲ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಲ ಏನು ಮಾಡ್ಯಾರ, ಅಲ್ಲಿ ರ್ಯಾಲಿ ಟೈಮ್ ಬರೋ ಟೈಮಿಗೆ ಮಳೆ ಐತಿ, ಗಾಳಿ ಐತಲ್ಲ ಆಗ್ತದೆ. ಬಾಬಾ ಸಾಹೇಬ್ ಎಷ್ಟು ಕಷ್ಟ ಅನ್ಕೊಲ್ಲ, ಅದ್ರ ಒಂದು 10% ನಾವು ಇನ್ನೂ ಕಷ್ಟನೂ ಪಟ್ಟಿಲ್ಲ, ಏನೂ ಮಾಡಿಲ್ಲ. ನಾವು ಸುಮ್ಮನೆ ಏನೈತಿ ಹೋರಾಟ ಮಾಡಿದ್ರೆ ಇದು ಒಂದು ಮ್ಯಾಟ್ರ್ ಐತಿ, ಇಂಥದ್ದು ಒಂದು ಹೋರಾಟ ಮಾಡಬೇಕು, ಅದಕ್ಕೊಂದು ಬೆಲೆ ಐತಿ. ನಾವೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ತುಳಸಿರಾಮ್ ಹರಿ ನೇತೃತ್ವದಲ್ಲಿ ಏನು ಸಂಘಟನೆ ಇಲ್ಲತ್ತದ, ನಾನು ಭೀಮ್ ಆರ್ಮಿ ಸಂಘಟನೆ ಕರ್ನಾಟಕದಲ್ಲಿ 22 ಜಿಲ್ಲೆದಾಗೈತಿ. ಏನಾರ ಸಮಸ್ಯೆ ಬಂದಾಗ ಈ 22 ಜಿಲ್ಲೆ ನಿಮ್ಮ ಜೊತೆಗಿರ್ತಾವ. ನಾನು ಮಾತು ಹೇಳಿ ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್. ಅಂಬೇಡ್ಕರ್ ಅವರ ಸೇವಾ ಸಂಸ್ಥೆ ಬ್ರಿಟಿಷರ ಒಂದು ಈ ದೇಶವನ್ನೇನು ಆಕ್ರಮಣ ಮಾಡ್ಕೊಂಡಿದ್ರು,
ಸ್ವತಂತ್ರ ಸಿಕ್ಕಂಥ ಒಂದು ಸಂದರ್ಭದಲ್ಲಿ ಈ ದೇಶ ನೂರಾರು ಭಾಗಗಳಾಗಿತ್ತು. ನೂರಾರು ಭಾಗಗಳಾದಂಥ ದೇಶಕ್ಕೆ ಈ ಒಂದು ಒಗ್ಗಟ್ಟಿನಿಂದ ಈ ದೇಶವನ್ನು ಸಮೃದ್ಧವಾಗಿ ಮುನ್ನಡೆಸಕ್ಕಂಥ ವಿಚಾರ ಈ ದೇಶಕ್ಕೆ ಮುನ್ನೆಲೆಗೆ ಬಂದಾಗ ಅವಾಗ ಈ ದೇಶವನ್ನು ಮುನ್ನಡೆಸಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಇವತ್ತು ಕೂಡಿ ಹೇಳುವಂಥ ಸಂದರ್ಭ ಇದಾಗಿತ್ತು. ಅದೇ ರೀತಿಯಾಗಿ ಬಾಬಾ ಸಾಹೇಬರು ಕೂಡ ಈ ಒಂದು ದೇಶಕ್ಕೆ ಈ ಒಂದು ಲಿಖಿತವಾದಂಥ ಇಡೀ ಬೃಹತ್ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಒಂದು ಸಂವಿಧಾನವನ್ನು ಕೊಟ್ಟರು. ಆ ಸಂವಿಧಾನವನ್ನು ಪೂರ ಯೋಜಿತವಾಗಿ ಈ ದೇಶಕ್ಕೆ ಒಂದು ದೇಶದ ಸಂಸತ್ ಭವನ ಇವತ್ತು ಉದ್ಭವಿಸಿತ್ತು. ಆ ಸಂಸತ್ ಭವನಕ್ಕೆ ಒಂದು ಪ್ರಜಾಪ್ರಭುತ್ವ ಹಿನ್ನೆಲೆ ಮುಖಾಂತರ ಇವತ್ತು ವೋಟ್ ಹಾಕುವ ಒಂದು ಮುಖಾಂತರ ಇವತ್ತು ಈ ದೇಶದ ಒಂದು ಅಧಿಕಾರ ದೇಶ ಮತ್ತು ಪ್ರಜಾಪ್ರಭುತ್ವವನ್ನಾಗಿ ಈ ದೇಶ ಯಾಕಂದ್ರೆ ಇವತ್ತೆಲ್ಲರೂ ನಮ್ಮ ಬಂದು ಸಹಕಾರ ಮಾಡಿರಿ. ಮತ್ತು ದಲಿತ ಪರ ಸಂಘಟನೆಗಳು, DSS ಸಂಘಟನೆಗಳು, ಭೀಮ್ ಆರ್ಮಿ ಸಂಘಟನೆಗಳು ಎಲ್ಲರಿಗೂ ಈ ಮೀಡಿಯಾ ಮುಖಾಂತರ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ಯಾಕಂದ್ರೆ ಇವತ್ತಿನ ದಿನಮಾನದಾಗ ಎಲ್ಲರೂ ನಾನು ಸಪೋರ್ಟ್ ಮಾಡಿರಿ ಇದು ಹೋರಾಟಕ್ಕೆ. ಈ ಹೋರಾಟ ಯಾವ ಕಾರಣಕ್ಕಾಗಿ ಮಾಡೀನಿ ಅನ್ನೋದು ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತದ. ಇದು ಹಳೆ ಸಂಸತ್ ಭವನದ ಮುಂದೆ ಬಾಬಾ ಸಾಹೇಬ್ರ ಮೂರ್ತಿ ಇತ್ತು, ಶಿವಾಜಿ ಮಹಾರಾಜರ ಮೂರ್ತಿ ಇತ್ತು, ಮತ್ತು ಮಹಾತ್ಮ ಗಾಂಧಿಯವರ ಮೂರ್ತಿ ಇತ್ತು. ತೆರವುಗೊಳಿಸಿದಕ್ಕಾಗಿ ನಾವು ಹೋರಾಟ ಮಾಡಿದೆವು. ಇನ್ನು ಮುಂದಿನ ದಿನಮಾನದಾಗ ಅವು ಹೊಳ್ಳಿ ಮರು ನಿರ್ಮಾಣ ಆಗಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ ಈ ಮೀಡಿಯಾ ಮುಖಾಂತರ ತಮಗೆ ಕೇಂದ್ರ ಸರ್ಕಾರಕ್ಕೆ ನಾವು ತಿಳಿಸ್ತೀವಿ. ಮುಂದಿನ ದಿನಮಾನದಾಗ ಅದು ಮತ್ತೆ ಹೊಳ್ಳಿ ಅದೇ ಜಾಗಕ್ಕೆ ಹೊಳ್ಳಿ ಮರು ನಿರ್ಮಾಣ ಆಗಬೇಕು. ಆತ್ಮೀಯ ಅಣ್ಣ ತಮ್ಮಂದಿರು ಮತ್ತು ನನ್ನ ಜಿಲ್ಲಾದ್ಯಂತ ಜನರೆಲ್ಲ ಬಂದಿದ್ದಕ್ಕೆ ಈ ಹೃದಯಪೂರ್ವಕ ಧನ್ಯವಾದ ಕೊಡ್ತೀನಿ. ಇಂದು ಬಿಜಾಪುರ ನಗರದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಾನ್ಯ ತುಳಸಿರಾಮ್ ಹರಿಜನ್ ನೇತೃತ್ವದಲ್ಲಿ ಸಿದ್ದೇಶ್ವರ ಗುಡಿಯಿಂದ DC ಆಫೀಸರ್ಗೆ ಪಾದಯಾತ್ರೆ ಮುಖಾಂತರ ಮೆರವಣಿಗೆ ಮಾಡಿದ್ದೀವಿ. ಉದ್ದೇಶ ಏನಪ್ಪ ಅಂದ್ರೆ ದಿಲ್ಲಿಯಲ್ಲಿ ಇರುವ ಹಳೆಯ ಸಂಸತ್ ಭವನ ಮುಂದಿನ ಶಿವಾಜಿ ಮಹಾರಾಜರ ಪುತ್ಳಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿಯನ್ನು ಸ್ಥಳಾಂತರ ಮಾಡಿದ್ದಕ್ಕೆ ಉದ್ದೇಶವಾಗಿ ಇವತ್ತು ನಾವು ಹೋರಾಟ ಮಾಡಿದ್ವಿ. ಈ ಕೇಂದ್ರ BJP ಸರ್ಕಾರ, ಮೋದಿ ಸರ್ಕಾರ, ಶಾ ಸರ್ಕಾರ ಆಯ್ತಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಬೇಟಿ ಬಚಾವ್ ಬೇಟಿ ಪಡಾವ್ ಇವೆಲ್ಲ ಸುಳ್ಳದಾವ. ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಕೆಡ್ತಾರೆ, ಅವಾಗ ಏನು ಆ್ಯಕ್ಷನ್ ಆಗಲ್ಲ. ಇವತ್ತು ದಲಿತ ಹೆಣ್ಮಕ್ಳು ರೇಪ್ ಅದಾರ, ಅವಾಗ ಆ್ಯಕ್ಷನ್ ಆಗಲ್ಲ. ಯಾಕಂದ್ರೆ ಈ ದೇಶ ನಡೆಯೋದು ಬ್ರಾಹ್ಮಣ ಮೇಲೆ ನಡೆಯೋದು. ಏನು RSS ದವರು ಈ ಥರ ಹಿಂದೆ ಕುತಂತ್ರ ಮಾಡತ್ತಾರಲ್ಲ, ಇದಕ್ಕೆ ಭಾಳ ಬೇಗ ನಾವು ಉತ್ತರ ಕೊಡೋಕೆ ರೆಡಿ ಇದೀವಿ ಎಲ್ಲ ಸಂಘಟನೆಯವರು. ಅದು ಸಮಯ ಬರಲಿ. ಈ ದೇಶದಾಗ ಈ ಮನವಾದಿಗಳು ಆಗಲಿ, BJPದವರಾಗಲಿ, ಅವ್ರು ಹೆದರೋದು ಇಬ್ಬರಿಗೆ ವಸ್ತಿಗೆ. ಒಂದು ಬಾಬಾ ಸಾಹೇಬ್ ಕೊಟ್ಟಂಥ ಪೆನ್ನು, ಎರಡನೇದು ಶಿವಾಜಿ ಮಹಾರಾಜ್ ಕೊಟ್ಟಂಥ ತಲವಾರು. ಈ ವಿಷಯ ಸಂಬಂಧಪಟ್ಟಂಗೆ ಸಂಸದರಿಗೆ ಏನಾರ ಮನವಿ ಕೊಡ್ತೀರಾ? ನೋಡ್ರಿ, ಇದು ಫಸ್ಟ್ ಸ್ಟೆಪ್ ಐತಿ. ಇವತ್ತು ಫಸ್ಟ್ ಹೋರಾಟ ಈ ಸಂಘಟನೆದು. DC ಅವ್ರು ಏನು ರಿಪ್ಲೈ ಮಾಡ್ತಾ ಇಲ್ಲ ಅದ್ರ ಮೇಲೆ ಓದ್ತೀವಿ. ಅಲ್ಲಲ್ಲ ಆಯ್ತು, ಮುಂದಾದ್ರೂ ನೋಡ್ರಿ, ನಮ್ಮ ಬಿಜಾಪುರದ ಯಾರೊಬ್ಬ ಸಂಸದ್ ಬಂದಂದ್ರೆ ನಾವು ಅವನಿಗೆ ಗೇರೋ ಮಾಡೋದು ಖಚಿತ. ಅವ ಯಾವನೇ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಅವ ದಲಿತ ಇರಲಿ, ಯಾರೇ ಇರಲಿ. ಯಾಕಂದ್ರೆ ಇವತ್ತು ದಲಿತರೇ ಆಗಲಿ ಮೀಸಲಾತಿದಾಗ ಸಂಸದ ಅದು ಬಾಬಾ ಸಾಹೇಬ್ ಕೊಟ್ಟಂತ ಭಿಕ್ಷೆ. ಅದು ನಿಮಗಾದ್ರು ನೀವು ಒಟ್ಟು ಶೂಸ್ ಹಾಕೊಂಡು ಸೂಟ್ ಹಾಕೊಂಡು ಏನು ಮೋದಿ ಜೊತೆ ಕೂಡಿ ಮಾಡಕತ್ತಿರಲ್ಲ, ಅದು ಬಾಬಾ ಸಾಹೇಬ್ ಕೊಟ್ಟಿರೋದು ನಿಮಗೆಲ್ಲ. ಬಾಬಾ ಸಾಹೇಬ್ ಇಲ್ಲ ರಿಸರ್ವೇಷನ್ ನೀವು ಹೇಳಿದ್ರು ಗೊತ್ತೇನ, ಗೌಡ್ರ ಚಪ್ಪಲ್ದಾಗ ಇರ್ಬೇಕು ನಿಮ್ಮ ಮತ್ತ. ನಿಮ್ಗೆ ಗೊತ್ತಿರಲಿ. ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಭಾರತ ದೇಶದ ಹಣೆ ಬರವನ್ನು ಬರೆದಿರ್ತಕ್ಕಂತಹ ಸಂವಿಧಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೂರ್ತಿಯನ್ನ ಎಲ್ಲಿವರೆಗೂ ಪಾರ್ಲಿಮೆಂಟ್ ಮುಂದೆ ಬಹಳ ವಿಜೃಂಭಿಸ್ತಾ ಇತ್ತು, ಯಾವ ಸಂವಿಧಾನವನ್ನ ಎತ್ತಿ ತೋರಿಸ್ತಾ ಇತ್ತು, ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರತೀಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪಾರ್ಲಿಮೆಂಟಿನ ಮುಂದೆ ಇತ್ತು. ಆದರೆ ಆ ಮೂರ್ತಿಯನ್ನ ಸ್ಥಳಾಂತರ ಮಾಡೋದ್ರ ಮುಖಾಂತರ ಮನುವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ BJPಯ ಮನುವಾದಿಗಳು ಏನಪ್ಪಾ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿಯ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಏನಪ್ಪಾ ಅಂತಂದ್ರೆ
ಕೂಡಲೇ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಯಾವ ಸ್ಥಳದಲ್ಲಿತ್ತು ಅದೇ ಸ್ಥಳದಲ್ಲಿ ಮರುಸ್ಥಾಪನೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸಿರ್ತಕ್ಕಂತಹ ಈ ಕೇಂದ್ರ ಸರ್ಕಾರ ಕೂಡಲೇ ಅದನ್ನು ಮರುಸ್ಥಾಪನೆ ಮಾಡೋದ್ರ ಮುಖಾಂತರ ಕ್ಷಮೆ ಯಾಚಿಸಬೇಕು ಅಂತಕ್ಕಂಥದ್ದು ಮತ್ತು ದೇಶದ ಎಲ್ಲ ಶೋಷಿತ ಮತ್ತು ಭಾರತ ದೇಶದ ಪ್ರಜೆಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಇವ್ರು ಏನ್ ಮಾಡಿದ್ದಾರೋ ಅದು ಖಂಡನಾರ್ಹ. ಕೂಡಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ನಮ್ಮ ಭಾರತ ದೇಶದ ಮಹಾಪುರುಷರ ಮೂರ್ತಿಯನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರುಸ್ಥಾಪನೆ ಮಾಡಿ ಸಂವಿಧಾನಕ್ಕೆ ಅವರು ಗೌರವವನ್ನು ತೋರಿಸಬೇಕು ಅಂತಕ್ಕಂಥದ್ದು ಈ ಪ್ರತಿಭಟನಾ ಮೆರವಣಿಗೆಯ ಉದ್ದೇಶವಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.